ಭಯಾನಕವಾದಂಥ ಹತ್ಯೆಯ ರಹಸ್ಯ ಅಡಗಿದೆಯಾ ಅನ್ನುವ ಬಹಳ ದೊಡ್ಡ ಅಪ್ಡೇಟ್ ಒಂದು ವಿಸ್ತಾರ ನ್ಯೂಸ್ಗೆ ಸಿಗ್ತಾ ಇದೆ ಇವಾಗ. ಹೌದು, ಹತನಾದಂಥ ವ್ಯಕ್ತಿ ರೇಣುಕಾಸ್ವಾಮಿ ಮೊಬೈಲ್ ಫೋನ್ಗೋಸ್ಕರ ಖಾಕಿ ಇವಾಗ ತಲಾಶ್ ನಡೆಸ್ತಾ ಇದೆ. ಮೊಬೈಲ್ ಎಸೆದ ಜಾಗದಲ್ಲಿ ಪೊಲೀಸರು ಮಹಜರ್ ನಡೆಸ್ತಾ ಇದ್ದಾರೆ. ಪ್ರದೋಷ್ನನ್ನ ಕರ್ಕೊಂಬಂದು ಎಲ್ಲೋ ಬಿಸಾಕಿದೆ ನೀನು ಫೋನ್ನ ಅಂತ ಮಹಜರ್ ನಡೆಸ್ತಾ ಇದ್ದಾರೆ. ಪ್ರದೋಷ್ ಸೂಚಿಸಿದ ಸ್ಥಳದಲ್ಲಿ ಬಿಬಿಎಂಪಿ ಸಿಬ್ಬಂದಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಮೃತದೇಹವನ್ನು ಎಸೆದಿದ್ದಂಥ ಸ್ಥಳದಲ್ಲಿ ಈಗ ಮೊಬೈಲ್ ಫೋನ್ ಸಿಕ್ಕಿರುವ ಅಥವಾ ಸಿಗಬಹುದಾಗಿರುವ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅಥವಾ ಯಾರೋ ಎತ್ಕೊಂಡೋಗಿರ್ಬೋದು. ಈ ಘಟನೆ ನಡೆದು ಆಲ್ಮೋಸ್ಟ್ 5-6 ದಿನಗಳಾಗೋಯ್ತು ಅಲ್ವಾ? 8ನೇ ತಾರೀಕು ನಡೆದಿದ್ದು ಈ ಘಟನೆ. ನಾವಿವತ್ತು ಆಗ್ಲೇನೆ 18-17ಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ 1 ವಾರಕ್ಕೂ ಹೆಚ್ಚು ಟೈಮ್ ಆಗೋಯ್ತು. ಹಾಗಾಗಿ ಮೊಬೈಲ್ ಫೋನ್ ಸಿಗುವ ಸಾಧ್ಯತೆಗಳು ಅಥವಾ ರಾಜಕಾಲುವೆ, ಮಳೆ ಬಂತು, ಕೊಚ್ಕೊಂಡು ಹೋಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಆ ಮೊಬೈಲ್ ಫೋನ್ನಲ್ಲಿ ಒಂದಿಷ್ಟು ಡೀಟೇಲ್ಸ್ ಇರ್ಬೋದು, ಬೇರೆ ಬೇರೆ ಏನು ಬೇಕಾದರೂ ಕೂಡ ಸಿಗ್ಬೋದು ಆ ಮೊಬೈಲ್ ಫೋನ್ನಲ್ಲಿ. ಹಾಗಾಗಿ ಆ ಮೊಬೈಲ್ ಫೋನ್ಗೋಸ್ಕರ ಖಾಕಿ ಇವಾಗ ಹುಡುಕಾಟವನ್ನು ನಡೆಸ್ತಾ ಇದೆ. ಬಟ್ ಲೆಟ್ ಮಿ ಟೆಲ್ ಯು, ಇಟ್ ಈಸ್ ನಾಟ್ ದಟ್ ಸಿಂಪಲ್. ಯಾವ ಕಾರಣಕ್ಕೂ ಕೂಡ ಸಿಂಪಲ್ ಅಲ್ಲವೇ ಅಲ್ಲ. ಹಾಗಾಗಿ ನಾವು ಅದರ ಬಗ್ಗೆ ಬಹಳ ಗಹನವಾಗಿ ಆಲೋಚನೆ ಮಾಡಲೇಬೇಕಾಗತ್ತೆ. ಮೋಸ್ಟ್ ಪ್ರಾಬಬಲಿ ಯಾವುದಾದ್ರೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನಾ ರೇಣುಕಾಸ್ವಾಮಿ? ನಾಟ್ ವೆರಿ ಶೋರ್. ಅಥವಾ ಆತನ ಹತ್ರ ಏನಾದರೂ ಬೆದರಿಕೆಯ ಸ್ಕ್ರೀನ್ ಶಾಟ್ಗಳು? ನಾಟ್ ವೆರಿ ಶೋರ್. ಓಹ್, ತಾವೇನು ಗಮನಿಸ್ತಾ ಇದ್ದೀರಿ ಇವಾಗ, ಈ ಮನುಷ್ಯನ ಹೆಸರು ಪ್ರದೋಷ್ ಅಂತ. ಇವನೇ ಮೊಬೈಲ್ ಫೋನ್ನ ಬಿಸಾಕಿದ್ದು. ಹಿ ಈಸ್ ದಿ ಒನ್. ಹಿ ಈಸ್ ಒನ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಇನ್ ದಿಸ್ ಕೇಸ್. A14 ಈ ಪ್ರದೋಷ ಏನೋ ಮಾಡ್ದೆ ನೀನು ದೋಷಾನ ಅಂದ್ಬಿಟ್ಟು ಪೊಲೀಸರು ಈ ಪ್ರದೋಷನನ್ನು ಕರ್ಕೊಂಬಂದು ಸ್ಥಳದಲ್ಲಿ ಮಹಜರ್ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಟ್ ಮೊಬೈಲ್ ಫೋನ್ ಸಿಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಐ ಬಿಲೀವ್ ಭಾಳ ಕಡಿಮೆ. ಯಾರೋ ಎತ್ಕೊಂಡೋಗ್ಬಿಟ್ಟಿರ್ಬೋದು, ಯಾರು ಗೊತ್ತು. ಯಾರಿಗೋ ಸಿಕ್ಕಿರ್ಬೋದು ಮೊಬೈಲ್ ಫೋನ್. ಅಯ್ಯೋ ಮೊಬೈಲ್ ಫೋನ್ ಸಿಕ್ತು ಅಂತ ಯಾರೋ ಎತ್ಕೊಂಡೋಗ್ಬಿಟ್ಟಿರ್ಬೋದು. ಹೂ ನೋಸ್, ಯು ನೆವರ್ ನೋ. ಭರತ್ ಮಾತಾಡ್ತಾರೆ. ಭರತ್ ಈ ಎಲ್ಲ ಸವಾಲುಗಳ ಬಗ್ಗೆ ಮತ್ತು ಮೊಬೈಲ್ ಫೋನ್ ಯಾಕೆ ಈ ಕ್ಷಣಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ರೇಣುಕಾಸ್ವಾಮಿಯದ್ದು ಹೇಳ್ತಾರೆ. ಭರತ್ ಈಸ್ ಆನ್ ಲೈವ್ ವಿತ್ ಮೀ ಫ್ರಮ್ ದಿ ಸ್ಪಾಟ್ ಇಟ್ ಸೆಲ್ಫ್. ಗಾಡ್ ಭರತ್. ಚಂದನ್, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪೊಲೀಸರು ತನಿಖೆನ ಆರಂಭಿಸಿರುವಂತದ್ದು, ಜೊತೆಗೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತ ಸ್ಥಳದಲ್ಲಿ ಮಹಜರನ್ನು ಕೂಡ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾದಂತ ಘಟ್ಟ ಅಂದ್ರೆ ಏನು ಹತ್ಯೆ ಆದಂತ ರೇಣುಕಾಸ್ವಾಮಿಯ ಮೊಬೈಲ್ ನಾಪತ್ತೆಯಾಗಿತ್ತು. ಏನು ಆತನ ಮೃತದೇಹವನ್ನ ಪಟ್ಟಣಗೆರೆಯಿಂದ ನೇರವಾಗಿ ತಂದು ಸುಮ್ನಳ್ಳಿ ಇರ್ತಕ್ಕಂತಹ ಏನು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ ಅದರ ಆ ಪಕ್ಕದಲ್ಲಿ ಇರ್ತಕ್ಕಂತಹ ರಾಜಕಾಲುವೆ, ಅಂದ್ರೆ ಈಗಾಗಲೇ ಕಾಣ್ತಿರುವಂತಹ ಒಂದು ದೃಶ್ಯದಲ್ಲಿ ಏನು ರಾಜಕಾಲುವೆ ಕಾಣ್ತಿದೆ, ಇದರ ಒಂದು ಪಕ್ಕದಲ್ಲಿ ಎಸೆದು ಹೋಗಿದ್ರು. ಅದೇ ಸಂದರ್ಭದಲ್ಲಿ ಆ ಮೃತದೇಹವನ್ನ ಏನು ಎಸೆದು ಹೋಗಿದ್ರು, ಅದೇ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನು ಕೂಡ ಇಲ್ಲಿ ಎಸೆದಿದ್ರು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಆರೋಪಿಗಳು ನೀಡಿದ್ರು. ಅದರ ಆಧಾರದಲ್ಲಿ ಇದೀಗ ಏನು ಪ್ರದೋಷ್, ಈ ಒಂದು ಮೊಬೈಲ್ ಅನ್ನ ಎಸೆದಿದಂತಹ ಆರೋಪಿ ಪ್ರದೋಷ್ ಏನಿದ್ದಾನೆ ಆತನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಕರೆದುಕೊಂಡು ಬಂದು ಸ್ಥಳದಲ್ಲಿ ಇದೀಗ ಪೊಲೀಸರು ಮಹಜರನ್ನ ನಡೆಸ್ತಿರುವಂತದ್ದು. ಜೊತೆಗೆ ಏನು ತನಿಖಾಧಿಕಾರಿಯಾದಂತಹ ACP ಚಂದನ್ ಅವರ ನೇತೃತ್ವದಲ್ಲಿ ಈ ಒಂದು ಮೊಬೈಲ್ ನ ಶೋಧ ಕಾರ್ಯ ನಡೀತಿದೆ. ಜೊತೆಗೆ 5ಕ್ಕೂ ಹೆಚ್ಚು BBMP ಪೌರ ಕಾರ್ಮಿಕ ಸಿಬ್ಬಂದಿಗಳು ಈ ಮೊಬೈಲ್ ನ ಹುಡುಕಾಟದಲ್ಲಿ ನಿರತರವಾಗಿರೋದು. ಈ ದೃಶ್ಯದಲ್ಲಿ ಕಾಣ್ತಿರುವಂತಹ ಒಂದು ಸನ್ನಿವೇಶ ಕಾಣ್ತಾ ಇರಬಹುದು. ಈ ಒಂದು ರಾಜಕಾಲುವೆಯಲ್ಲಿ ಪ್ರದೋಷ್ ತೋರಿಸಿದಂತೆ ಈ ಒಂದು ಸ್ಥಳದಲ್ಲಿ ನಾನು ಮೊಬೈಲ್ ಅನ್ನ ಎಸೆದಿದ್ದೇನೆ ಅಂತಕ್ಕಂಥ ಏನು ಸ್ಥಳವನ್ನ ತೋರಿಸಿರ್ತಾನೆ. ಸೊ ಆ ಸ್ಥಳದಲ್ಲಿ ಈ ಒಂದು ಮೊಬೈಲ್ ನ ಹುಡುಕಾಟವನ್ನ ನಡೆಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಮೊಬೈಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ಆತ ಯಾರೊಂದಿಗಾದ್ರೂ ಮಾತನಾಡಿದ್ನ, ಅದಕ್ಕೆ ಸಂಬಂಧಪಟ್ಟಂತ ಕಾಲ್ ರೆಕಾರ್ಡ್ ಅಥವಾ ಕಾಲ್ ಡೀಟೇಲ್ಸ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳು ಆ ಮೊಬೈಲ್ ಅಲ್ಲಿ ಅಡಕವಾಗಿರುತ್ತೆ. ಜೊತೆಗೆ ಯಾವುದಾದ್ರೂ ವಿಡಿಯೋವನ್ನ ಮಾಡ್ಕೊಂಡಿದ್ನ ಅಥವಾ ಚಾಟ್ ಯಾವ ರೀತಿಯಾಗಿತ್ತು ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗ ರೇಣುಕಾಸ್ವಾಮಿ ಮೇಲೆ ಇರತಕ್ಕಂತ ಒಂದು ಗಂಭೀರ ಆರೋಪ ಎಂದ್ರೆ ಆತ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಿದ್ದ, ಹಾಗಾಗಿ ಆತನನ್ನ ಹತ್ಯೆ ಮಾಡಲಾಗಿತ್ತು ಅಂತಕ್ಕಂಥ ಏನು ಮಾತುಗಳು ಕೇಳಿಬರ್ತಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಮೊಬೈಲ್ ಸಿಕ್ಕಂತ ಸಂದರ್ಭದಲ್ಲಿ ಆ ಮೊಬೈಲ್ ಅನ್ನ ಒಂದು ರಿಟ್ರೀವ್ ಮಾಡುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದಾದ ನಂತರದಲ್ಲಿ ಕೆಲವೊಂದು ದಾಖಲೆಗಳು ಇರುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆತ ಯಾರೊಂದಿಗೆ ಸಂಭಾಷಣೆ, ಎಷ್ಟು ಸಮಯದಿಂದ ಆತ ಚಾಟ್ ಅನ್ನ ಮಾಡ್ತಿದ್ದ ಅಥವಾ ಯಾವುದಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿತರ ಯಾವುದಾದ್ರೂ ಬೆದರಿಕೆಗೆ ಸಂಬಂಧಪಟ್ಟಂತ ಯಾವುದಾದ್ರೂ ರೆಕಾರ್ಡ್ಗಳಿದ್ವಾ ಅಂತಕ್ಕಂಥ ಒಂದು
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.